ಮೈನಾ ಮತ್ತು ಹರಿ ಗಿಣಿ ಇವರು ಈಗ ಎಲ್ಲ ಹಕ್ಕಿಗಳ ಗೌರವದ ಕೇಂದ್ರ. ಪ್ರತಿ ಬೆಳಿಗ್ಗೆ ಕಾಡಿನ ಹಕ್ಕಿಗಳು ಅವರ ಬಳಿ ಬಂದು ಸಲಹೆ ಕೇಳ್ತಾ ಇದ್ರು. ಆದರೆ ಈ ಶಾಂತಿಯ ಹಿಂದೆ ಇನ್ನೊಂದು ನೂತನ ರಹಸ್ಯ ಬೀಳಲು ಸಿದ್ಧವಾಗಿತ್ತು. ಒಂದು ಬೆಳಿಗ್ಗೆ ಪಾರಿವಾಳ ಅಳ್ತಾ ಬಂದು ಹೇಳುತ್ತೆ, ಮೈನಾ, ನಮ್ಮ ಹಕ್ಕಿ ಶಾಲೆಯ ಹತ್ತಿರದ ಬಂಗಾರದ ಬಿಲ್ಲು ಕಾಣೆಯಾಗಿದೆ. ನಿನ್ನೆ ರಾತ್ರಿ ಯಾರೋ ಅದನ್ನು ಕದ್ದು ಹೋದ್ರು. ಎಲ್ಲ ಹಕ್ಕಿಗಳು ಗಾಬರಿಯಾಗ್ತಾರೆ. ಒಬ್ಬ ಹಕ್ಕಿ ನಿಧಾನವಾಗಿ ಹೇಳ್ತಾನೆ, ಕಳೆದ ರಾತ್ರಿ ನಾವು ಗಿಣಿಯ ಧ್ವನಿ ಕೇಳಿದ್ದೆವು ಅಲ್ಲವಾ? ಅದಕ್ಕೆ ಇನ್ನೊಂದು ಹಕ್ಕಿ ಹೇಳ್ತಾನೆ, ಹೌದು, ಹರಿ ಅಲ್ಲಿ ಹಾರ್ತಿದ್ದುದನ್ನು ಕಂಡ ಹಾಗೆ ಇತ್ತು. ಮೈನಾ ತಕ್ಷಣ ತಿರುಗಿ ಹರಿಯತ್ತ ನೋಡ್ತಾಳೆ. ಹರಿ ತಲೆ ಕೆಡಿಸಿಕೊಂಡು ಹೇಳ್ತಾನೆ, ಮೈನಾ, ನಿಜವಾಗಿಯೂ ನಾನಲ್ಲ. ನಾನು ಆ ರಾತ್ರಿ ಹಳ್ಳಿಯ ಹಕ್ಕಿಯ ಮಕ್ಕಳಿಗೆ ಹಾಡು ಕಲಿಸ್ತಾ ಇದ್ದೆ. ಆದರೆ ಎಲ್ಲರ ಮುಖದಲ್ಲಿ ಅನುಮಾನ. ಮೈನಾ ನಿಶ್ಶಬ್ದವಾಗಿ ಯೋಚಿಸ್ತಾ ನಿಂತಾಳೆ. ಆ ರಾತ್ರಿ ಮೈನಾ ನಿದ್ದೆ ಮಾಡಲಿಲ್ಲ. ಅವಳ ಮನಸ್ಸಿನಲ್ಲಿ ಒಂದು ಮಾತು ಸದ್ದು ಮಾಡ್ತಾ ಇತ್ತು, ಹರಿ ನನ್ನ ಆತ್ಮೀಯ ಸ್ನೇಹಿತ. ಆದರೆ ಈ ಬಾರಿ ಸತ್ಯ ಎಲ್ಲಿದೆ? ಬೆಳಿಗ್ಗೆ ಅವಳು ಹರಿಯನ್ನು ಕರೆದು ನೇರವಾಗಿ ಕೇಳ್ತಾಳೆ, ಹರಿ, ನಿನ್ನ ಮೇಲೆ ಆರೋಪ ಬಂದಿದೆ. ನಾನು ನಿನ್ನ ಮೇಲೆ ನಂಬಿಕೆ ಇಟ್ಟಿದ್ದೇನೆ. ಆದರೆ ಸತ್ಯ ತೋರಿಸಲು ಸಾಕ್ಷಿ ಬೇಕು. ಹರಿ ತುಸು ನೋವಿನಿಂದ ಹೇಳ್ತಾನೆ, ನನಗೆ ಗೊತ್ತಿದೆ ಮೈನಾ, ಸತ್ಯದ ಮುಂದೆ ನನ್ನ ಮಾತಿಗಿಂತ ಕ್ರಿಯೆ ಮುಖ್ಯ. ನಾನು ಸಾಬೀತು ಮಾಡ್ತೇನೆ ನನ್ನ ಹೃದಯ ಸ್ವಚ್ಛವೆಂದು. ಮೈನಾ ಮತ್ತು ಹರಿ ಇಬ್ಬರು ಕಾಡಿನೊಳಗೆ ಹೋಗ್ತಾರೆ. ಅವರು ಹಳೆಯ ಬಂಡೆಯ ಹತ್ತಿರ ಬಂದಾಗ ಹಕ್ಕಿಗಳ ಕಾಲು ಗುರುತುಗಳು ಕಾಣಿಸಿಕೊಳ್ತವೆ. ಆ ಗುರುತುಗಳು ನೇರವಾಗಿ ಒಂದು ಬಳ್ಳಿಯ ಒಳಗೆ ಹೋಗಿದ್ವು. ಮೈನಾ ನಿಧಾನವಾಗಿ ಒಳಗೆ ತೂರಿಕೊಳ್ತಾಳೆ. ಅಲ್ಲಿ ಕಾಣಿಸಿದ ದೃಶ್ಯ ಅವಳ ಕಣ್ಣಿಗೆ ನಂಬಲಾರದಂತಿತ್ತು. ಒಂದು ದೊಡ್ಡ ಗಿಣಿ, ಹರಿಯಂತೆಯೇ ಕಾಣುವ ಹಕ್ಕಿ, ಕಳ್ಳತನ ಮಾಡ್ತಾ ಇತ್ತು. ಅವಳು ಹಾರಿ ಬಂದು ಹರಿಯತ್ತ ಹೇಳ್ತಾಳೆ, ಹರಿ ನೋಡು, ನಿನ್ನಂತೆಯೇ ಇರುವ ಇನ್ನೊಬ್ಬ ಗಿಣಿ. ಹರಿ ಬೆಚ್ಚಿ ಬೀಳ್ತಾನೆ, ಅದು ನನ್ನ ಸಹೋದರ ಗಿರಿ. ಮೈನಾ, ಹರಿ ಮತ್ತು ಉಳಿದ ಹಕ್ಕಿಗಳು ಗಿರಿಯನ್ನು ಎದುರಿಸ್ತಾರೆ. ಗಿರಿ ಕಣ್ಣನ್ನು ಕೆಳಗಿಟ್ಟುಕೊಂಡು ನಿಂತಿದ್ದ. ಮೈನಾ ಮೃದುವಾಗಿ ಕೇಳ್ತಾಳೆ, ಗಿರಿ, ನೀನು ಈ ಕಳ್ಳತನ ಯಾಕೆ ಮಾಡಿದೆ? ಗಿರಿ ನಿಧಾನವಾಗಿ ಉತ್ತರಿಸ್ತಾನೆ, ನಾನು ಹರಿಯ ನೆರಳಿನಲ್ಲಿ ಬದುಕ್ತಾ ಇದ್ದೆ. ಎಲ್ಲರೂ ಅವನನ್ನು ಹೊಗಳ್ತಾ ಇದ್ರು. ನನ್ನನ್ನು ಯಾರೂ ಗುರುತೇ ಹಿಡಿತಾ ಇರಲಿಲ್ಲ. ಆದ್ದರಿಂದ ನಾನು ಅವನ ಧ್ವನಿಯಲ್ಲಿ ಮಾತನಾಡಿ ಕಳ್ಳತನ ಮಾಡಿ ಅವನನ್ನು ಅಪಮಾನಗೊಳಿಸಲು ಬಯಸಿದೆ. ಹಕ್ಕಿಗಳಲ್ಲಿ ಆಶ್ಚರ್ಯದಿಂದ ನಿಶ್ಶಬ್ದ ಉಂಟಾಯಿತು. ಹರಿಯ ಕಣ್ಣು ತುಂಬಿ ಬಂದಿತ್ತು. ಅವನು ಗಿರಿಯ ಹತ್ತಿರ ಹೋಗಿ ಹೇಳ್ತಾನೆ, ನಿನ್ನ ತಪ್ಪು ದೊಡ್ಡದು, ಆದರೆ ನಾನು ನಿನ್ನ ಅಣ್ಣ. ನನ್ನ ಖ್ಯಾತಿ ಹೋಗಲಿ, ಆದರೆ ನೀನು ಸರಿದಾರಿಗೆ ಬಾ. ಆ ರಾತ್ರಿ ಕಾಡು ಮೌನವಾಗಿತ್ತು. ಮೈನಾ ಮರದ ಮೇಲೆ ಕುಳಿತು ಆ ದೃಶ್ಯವನ್ನು ನೋಡ್ತಾ ಇದ್ಲು. ಹರಿ ಮತ್ತು ಗಿರಿ ಇಬ್ಬರು ಪಕ್ಕ ಪಕ್ಕನೆ ನಿಂತು ಮಾತನಾಡ್ತಾ ಇದ್ರು. ಗಿರಿ ಕಣ್ಣೀರು ಹಾಕ್ತಾ ಹೇಳ್ತಾನೆ, ಅಣ್ಣ, ನಾನು ಹಳ್ಳಿಗೆ ಹೋಗ್ತೇನೆ. ನನ್ನಿಂದ ಎಲ್ಲರಿಗೂ ನೋವಾಗಿದೆ. ಹರಿ ತಡಿತಾ ಹೇಳ್ತಾನೆ, ಹೋಗಬೇಡ. ಸತ್ಯದ ಹಾದಿ ತಪ್ಪಿದವರು ಓಡಬಾರದು, ಬದಲಾಗಬೇಕು. ಆ ಮಾತು ಕೇಳಿ ಗಿರಿ ತಲೆ ಎತ್ತಿ ಹರಿಯ ಕಣ್ಣನ್ನು ನೋಡ್ತಾನೆ. ಅವನು ಮೊದಲ ಬಾರಿಗೆ ನಿಜವಾದ ಪ್ರೀತಿಯ ಅರ್ಥವನ್ನು ತಿಳಿತಾನೆ. ಮುಂದಿನ ದಿನ ಹಳ್ಳಿಯ ಸಭೆ. ಹರಿ ಎಲ್ಲ ಹಕ್ಕಿಗಳ ಮುಂದೆ ನಿಂತು ಹೇಳ್ತಾನೆ, ನನ್ನ ಸಹೋದರ ತಪ್ಪು ಮಾಡಿದ್ದಾನೆ, ಆದರೆ ಅವನು ಬದಲಾಗಿದ್ದಾನೆ. ದಯವಿಟ್ಟು ಅವನಿಗೆ ಒಂದು ಅವಕಾಶ ಕೊಡಿ. ಮೈನಾ ನಗ್ತಾ ಹೇಳ್ತಾಳೆ, ಸತ್ಯವನ್ನು ಒಪ್ಪಿಕೊಂಡವನಿಗಿಂತ ಧೈರ್ಯಶಾಲಿ ಬೇರೆ ಯಾರೂ ಇಲ್ಲ. ಗಿರಿ, ಇನ್ನು ಮುಂದೆ ನೀನು ನಮ್ಮ ಹಕ್ಕಿ ಶಾಲೆಯಲ್ಲಿ ಮಕ್ಕಳಿಗೆ ಪಾಠ ಹೇಳಬೇಕು. ಹಕ್ಕಿಗಳು ಚಪ್ಪಾಳೆ ತಟ್ಟಿದ್ವು. ಗಿರಿ ಸಂತೋಷ ಪಡ್ತಾನೆ. ಮೈನಾ ಮತ್ತು ಹರಿ ಇಬ್ಬರು ಸಂಜೆ ಸೂರ್ಯೋದಯದ ಕಡೆ ಹಾರ್ತಾರೆ. ಮೈನಾ ಹೇಳ್ತಾಳೆ, ನಮ್ಮ ಜೀವನದ ನಿಜವಾದ ಪರೀಕ್ಷೆ ಅಂದರೆ
ನಂಬಿಕೆಯು ಕಷ್ಟದ ಸಮಯದಲ್ಲಿ ಉಳಿಯುವುದು. ಹರಿ ನಗ್ತಾ ಹೇಳ್ತಾನೆ, ಹೌದು ಮೈನಾ, ಸತ್ಯವನ್ನು ಸಾಬೀತು ಮಾಡಲು ಧ್ವನಿ ಸಾಕಾಗದು, ಹೃದಯ ಬಲವಾಗಿರಬೇಕು. ಈ ಕಥೆಯ ನೀತಿ: ನಂಬಿಕೆ ಸುಲಭವಾಗಿ ಬಂದು ಹೋಗುವ ವಸ್ತು ಅಲ್ಲ, ಅದು ಸತ್ಯದ ಬಲದಿಂದ ಬೆಳೀತದೆ. ಕ್ಷಮೆ ದಂಡನೆಗಿಂತ ದೊಡ್ಡದು. ಪ್ರೀತಿ ತಪ್ಪು ಮಾಡಿದವರಿಗೂ ಹೊಸ ಹಾದಿ ತೋರಿಸಬಲ್ಲ ಶಕ್ತಿಯನ್ನು ಕೊಡುತ್ತೆ. ಮೈನಾ ಮತ್ತು ಹರಿಯ ಸ್ನೇಹ ಮತ್ತೆ ಬಲವಾಗಿತ್ತು. ಗಿರಿ ಕೂಡ ಅವರ ಜೊತೆ ಹೊಸ ಜೀವನ ಪ್ರಾರಂಭಿಸ್ತಾನೆ. ಕಾಡು ಮತ್ತೆ ಹಾಡುತ್ತೆ, ಸತ್ಯದ ಬೆಳಕು ಯಾವಾಗಲೂ ಅಂಧಕಾರದ ಮೇಲೆ ಗೆಲ್ಲುತ್ತೆ.